ಸೌಜನ್ಯ ಇವತ್ತು 3 ರೂಪ ಕೊಡ್ತಾ ಇದ್ದಾರೆ ಒಂದು ಹೋರಾಟಕ್ಕೆ. ಅದರಲ್ಲೂ ಹೆಣ್ಣು ಮಕ್ಕಳ ಪರವಾಗಿ ಒಂದು ದೊಡ್ಡ ಧ್ವನಿಯಾಗಿ ಇವತ್ತು ಕರ್ನಾಟಕದ ಹೆಣ್ಣು ಮಕ್ಕಳದ್ದು ನಿಲ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಯಾರು ಮಾಡಿದವರು, ಕೊಲೆಗಾರರು ಯಾರು? ಡಿಸೆಂಬರ್ 16 ಸಮೀಪ ಬರ್ತಾ ಇದೆ. ಮನೆ ಮನೆಗೆ ಹೋಗಿ ಎಚ್ಚರ ಮಾಡ್ತಾ ಇದ್ದಾರೆ. ಮಾಡಲೇಬೇಕಾದಂಥ ಪ್ರಕರಣ. ಯಾಕೆಂದರೆ ನಾವಿಲ್ಲಿ ಯಾವ ವ್ಯಕ್ತಿ ಹಿಂದಿದ್ದಾರೆ ಅದು ಮುಖ್ಯ ಅಲ್ಲ. ಹಾಗಂದ್ರೆ ನಾವು ಆರೋಪ ಮಾಡೋದಿಲ್ಲ ಅವ್ರ ಮೇಲೆ. ಅವ್ರು ಸಜ್ಜನರು, ನಡೆದಾಡೋ ದೇವರು ಅಂತ ತಿಳ್ಕೊಳ್ಳೋಣ ನಾವು. ಎಲ್ಲಿವರೆಗೆ ಈ ಸತ್ಯ ಪ್ರೂವ್ ಆಗುವುದಿಲ್ಲ ಅಲ್ಲಿವರೆಗೆ ಪ್ರಾಮಾಣಿಕರು. 100 ಜನ ಏನಪ್ಪ ಅಂತಂದ್ರೆ ಅಪರಾಧಿ ಕೊಡೋದು ಏನು ದೊಡ್ಡ ತಪ್ಪಲ್ಲ. ಆದರೆ ಒಬ್ಬ ನಿರಪರಾಧಿ ತಪ್ಪಾಗಬಾರ್ದು, ಅವನ ಶಿಕ್ಷೆ ಆಗಬಾರ್ದು ಅನ್ನೋದು ನಮ್ಮ ಕಾಳಜಿನೂ ಅದ. ಜೊತೆಗೆ ನಮ್ಮ ಸಂವಿಧಾನದ ಕಾಳಜಿನೂ ಅದ, ನಮ್ಮೆಲ್ಲರ ಕಾಳಜಿನೂ ಅದ. ಇಲ್ಲಿ ಹೆಗ್ಡೆಯವ್ರ ದೋಷ ಯುಕ್ತರು ಅಂತ ಹೇಳ್ತಾ ಇಲ್ಲ. ಆದ್ರೆ ಇದೆಲ್ಲ ವಾತಾವರಣ, ಇನ್ನುಳಿದ ಘಟನೆಗಳ ವಾತಾವರಣ ನೋಡಿದಾಗ ಅವ್ರಿಗೆ ಪಟ್ಟು ಹೋಗ್ಲಿಕ್ಕೆ ಇವರೇ ಏನಪ್ಪ ಅಂದ್ರೆ ತನಿಖೆ ಆಗಬೇಕಾಗ್ಯದ. ನಿಷ್ಠೂರ ಪ್ರಾಮಾಣಿಕವಂತಹ ತನಿಖೆ ಆಗಬೇಕಾಗ್ಯದ. ಅವರಿಲ್ಲ ಅಂದರೆ ಭಾಳ ಸಂತೋಷ. ಇಡೀ ಈ ಒಂದು ತಂಡದ ಈ ವಿರುದ್ಧ ಹೋರಾಟ ಮಾಡೋ ತಂಡ ಅತ್ಯಂತ ಹೆಚ್ಚು ಖುಷಿ ಪಡ್ತದೆ. ಯಾರು ಹಾಗಾದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ಇವತ್ತು ದೊಡ್ಡ ಮುಖ್ಯ ಪ್ರಶ್ನೆ. ಅದನ್ನು ಕೇಳ್ತಾ ಇದ್ದಾರೆ ಇವತ್ತು ನಮ್ಮ ಹೆಣ್ಮಕ್ಕಳು ದೊಡ್ಡ ಪ್ರಮಾಣದಲ್ಲಿ ಕೇಳ್ತಾ ಇದ್ದಾರೆ. ಕೊಂದವರು ಯಾರು? ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಹೊತ್ತಲಿಕ್ಕತ್ತದ. ಒಂದು ಕಡೆಯಿಂದ ನ್ಯಾಯಾಂಗದ ಮುಖಾಂತರ ಹೋರಾಟ ಶುರುವಾಗ್ಯದ, ಇನ್ನೊಂದು ಕಡೆ ಜನಾಂದೋಲನ ಸ್ಟಾರ್ಟ್ ಆಗ್ಯದ, ಮತ್ತೊಂದು ಕಡೆ ನಿಷ್ಠೂರವಾದಿಗಳು ಪ್ರಾಮಾಣಿಕರ ಅಂತ ನಾವು ತಿಳ್ಕೊಂಡಿದ್ದೀವಿ ಇಲ್ಲಿವರೆಗೆ. ಅದರಲ್ಲೂ ದೂರದಾರರು, ಸಾಕ್ಷಿದಾರರು ಅವರು ತಮ್ಮ ಹೋರಾಟನ ಮುಂದುವರಿಸಿದ್ದಾರೆ. ಕೆಲವೊಮ್ಮೆ ಹಿಂದೆ ಮುಂದೆ ಆಗ್ಯದಿಲ್ಲ ಅಂತಲ್ಲ. ಎಷ್ಟು ದಿವಸ ತೊಗೊಳ್ಬಾರ್ದಾಯ್ತು, ಎಷ್ಟು ವರ್ಷ ತೊಗೊಳ್ಬಾರ್ದಾಯ್ತು, 13 ವರ್ಷ ಸತ್ಯ ಎಷ್ಟು ಹೊರಬರ್ಬೇಕಾಯ್ತು. ಅದ್ರ ಜೊತೆಗೆ ಇನ್ನೂ ಅನೇಕರ ಕೊಲೆಗಳಾಗಿದ್ದಾವಲ್ಲ, ಅವ್ರ ತನಿಖೆನೂ ಆಗಬೇಕಾಗ್ಯದ. ಈಗ ಒಂದು ಸೌಜನ್ಯ ಹತ್ಯಾಕಾಂಡ ಪ್ರೂವ್ ಆಯ್ತಪ್ಪ ಅಂದ್ರೆ ಉಳಿದ ಕೇಸ್ಗಳಿಗೆ, ಉಳಿದ ಪ್ರಕರಣಗಳಿಗೂ ಹೊಸ ಮರುಜೀವ ಬರೋ ಸಾಧ್ಯತೆ